ಸ್ನೇಹಿತರೆ, ಯೂಶಲಿ ಸಕ್ಕರೆ, ಬೆಲ್ಲ, ಕಲ್ಸಕ್ಕರೆ, ಜೇನುತುಪ್ಪ ಮತ್ತು ಫ್ರೂಟ್ಸು, ಡ್ರೈ ಫ್ರೂಟ್ಸು ಎಲ್ಲದರಲ್ಲೂ ಫ್ರಕ್ಟೋಸ್ ಇರುತ್ತೆ. ನಮಗೆ ಇವತ್ತು ಫ್ಯಾಟಿ ಲಿವರ್ ಅನ್ನೋದು ಒಂದು ಎಪಿಡೆಮಿಕ್ ಆಗಿಬಿಟ್ಟಿದೆ. ಇಟ್ ಹ್ಯಾಸ್ ಬಿಕಮ್ ಎಪಿಡೆಮಿಕ್. ಅಂದರೆ ಯಾರು 100 ಜನಕ್ಕೆ ಸ್ಕ್ಯಾನ್ ಮಾಡಿದ್ರೆ 80 ಜನಕ್ಕೆ ಫ್ಯಾಟಿ ಲಿವರ್ ಬರುತ್ತೆ. ಹಂಗಾಗಿ ಅದನ್ನೆಲ್ಲ ನಾರ್ಮಲ್ ಅಂತ ಕರೀತಾರೆ. ನಾರ್ಮಲ್ ಅಲ್ಲ, ಅದು ಕಾಮನ್ ಅಂತ ಹೇಳ್ಬೋದು. ನಾರ್ಮಲ್ ಅಲ್ಲ, ಯಾಕಂದರೆ ನಾರ್ಮಲ್ ಅಂದರೆ ಲಿವರಲ್ಲಿ ಫ್ಯಾಟ್ ಇಲ್ದಂಗೆ ಚೆನ್ನಾಗಿರಬೇಕು. ಎಲ್ಲ ಲಿವರ್ ಎಂಜೈಮ್ಸು ಚೆನ್ನಾಗೆ ಕರೆಕ್ಟ್ ನಾರ್ಮಲ್ ರೇಂಜಲ್ಲಿ ಇರಬೇಕು, ಮತ್ತು ಫ್ಯಾಟಿ ಲಿವರ್ ಇಲ್ದಂಗೆ ಇರಬೇಕು, ಚೆನ್ನಾಗೆ ವರ್ಕ್ ಆಗ್ತಾ ಇರಬೇಕು ಬಾಡಿ. ಬಟ್ ನಮ್ಮ ಬಾಡಿ ಇವತ್ತು ಫ್ಯಾಟಿ ಲಿವರ್ ಬಂದ್ಬಿಟ್ಟು ಎಲ್ಲ ಮೆಟಬಾಲಿಸಮ್ ಸ್ಲಗ್ಗಿಶ್ ಆಗಿ ಮಂಡಿ ನೋವು, ಸೊಂಟ ನೋವು, ಮತ್ತು ಗಟ್ ಟಿಶ್ಯೂಸು, ಕಂಟಿನ್ಯೂಸ್ ಅಸಿಡಿಟಿ, ಇದೆಲ್ಲ ಪ್ರಾಬ್ಲಮ್ ಇರುತ್ತೆ. ನಿಮಗೆ ಚೆಕ್ ಮಾಡ್ಕೋಬೇಕು ಅಂತಂದರೆ ಒಂದು ಯಾವ್ದಾದ್ರು ಅಲ್ಟ್ರಾಸೌಂಡ್ ಅಬ್ಡಮಿನ್ ಆ್ಯಂಡ್ ಪೆಲ್ವಿಸ್ ಅಂತ ಒಂದು ಸ್ಕ್ಯಾನ್ ಬರುತ್ತೆ. ಲೋಕಲಾಗಿ ಯಾವ್ದಾದ್ರು ಒಂದು ಡಯಾಗ್ನೋಸ್ಟಿಕ್ಸ್ ಹೋಗ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ. ಫ್ಯಾಟಿ ಲಿವರ್ ಇತ್ತಂದರೆ ಫಸ್ಟ್ ನೀವು ಸಕ್ಕರೆ, ಬೆಲ್ಲ, ನಾನು ಹೇಳಿದ 6 ಐಟಮ್ಸು, ಫ್ರಕ್ಟೋಸ್ ಇರ್ತಕ್ಕಂಥ ಎಲ್ಲ ಐಟಮ್ಸು ಸ್ಟಾಪ್ ಮಾಡಿ. ಸೊ ಏನು ತಿನ್ಬೇಕು ಸರ್? ನಮ್ಗೆ ಸ್ವೀಟ್ ತಿನ್ನೋಂಗಾಗುತ್ತೆ. ಯಾಕಂದರೆ ಯಾವುದನ್ನು ಬಿಡಬೇಕಂತ ಇರುತ್ತೆ ಬಾಡಿಗೆ, ಅದೇ ನಮಗೆ ಜಾಸ್ತಿ ಇಷ್ಟ ಆಗ್ತಿರುತ್ತೆ. ಯಾಕಂದರೆ ನಮ್ಮ ಬಾಡಿನ ಮೈಕ್ರೋಬಿಯಮ್ ಹಂಗೆ ಚೇಂಜ್ ಆಗಿಬಿಟ್ಟಿರುತ್ತೆ.